ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೋಡಿಂಗ್ ಡಿಕೋಡಿಂಗ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಇಫ್ ಇಂಡಿಯಾ ಈಸ್ ಕೋಡೆಡ್ ಆಸ್ JPGMF ದೆನ್ ಯುರೋಪ್ ಈಸ್ ಕೋಡೆಡ್ ಆಸ್ ಡ್ಯಾಶ್. ನಾನೀಗ ಆಲ್ರೆಡಿ ಹಿಂದಿನ ಪ್ರಾಬ್ಲಮ್ನಲ್ಲೇ ಹೇಳಿದ್ದೆ. ಸೊ ಕೋಡಿಂಗ್ ಡಿಕೋಡಿಂಗ್ ಪ್ರಾಬ್ಲಮ್ ಕೊಟ್ಟಾಗ ಫಸ್ಟು ನೀವು ಎಲ್ಲ ಲೆಟರ್ಸನ್ನು ಬರ್ಕೊಳ್ಬೇಕು. ನಾನಿಲ್ಲಿ ಎ ಇಂದ ಝೆಡ್ ತನಕ ಬರ್ಕೊಂಡಿದ್ದೀನಿ. ಫಸ್ಟು ಅವರು ಇಂಡಿಯಾನ ಹೇಗೆ ಕೋಡ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು. ಆ ನಂತರದಲ್ಲಿ ನೀವು ಯುರೋಪಿಗೆ ಆನ್ಸರ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಅಲ್ಲಿರುವಂಥ ಫಸ್ಟ್ ಲೆಟರ್ ಯಾವುದು? ಐಗೆ ಯಾವ ಲೆಟರ್ ಕೊಟ್ಟಿದ್ದಾರೆ? ಐಗೆ ಕೊಟ್ಟಿರುವಂಥದ್ದು ಜೆ ಲೆಟರ್. ನಾವಿಲ್ಲಿ ಬರ್ಕೊಂಡಿರುವಂಥ ಆಲ್ಫಾಬೆಟ್ಸಲ್ಲಿ ನೋಡಿ, ಐ ಆದಮೇಲೆ ಇರೋ ನೆಕ್ಸ್ಟ್ ಲೆಟರೇ ಜೆ, ಅಂದರೆ +1 ಮುಂದಿನ ಲೆಟರೇ ನೆಕ್ಸ್ಟ್ ಲೆಟರೇ ಕೋಡ್ ಮಾಡಿದ್ದಾರೆ. ದೆನ್ ಎನ್ನಿಗೆ ಯಾವ ಲೆಟರ್ ಕೋಡ್ ಮಾಡಿದ್ದಾರೆ? ಸೆಕೆಂಡ್ ಲೆಟರ್ ಇರೋದು ಎನ್, ಇಂಡಿಯಾದಲ್ಲಿ ಸೆಕೆಂಡ್ ಲೆಟರ್ ಎನ್, ಅವ್ರು ಕೋಡ್ ಮಾಡಿರೋದ್ರಲ್ಲಿ ಸೆಕೆಂಡ್ ಲೆಟರ್ ಪಿ. ಎನ್ನಿಗೆ ಪಿ ಲೆಟರನ್ನು ಕೋಡ್ ಮಾಡಿದ್ದಾರೆ. ಎನ್ ಆದಮೇಲೆ ಎಷ್ಟನೇ ಲೆಟರು? ಪಿ. ಎನ್ ಆದಮೇಲೆ 1 2 ಎರಡನೇ ಲೆಟರ್ ಪಿ. ಸೊ +2. ಸೊ ಫಸ್ಟ್ ಲೆಟರಿಗೆ ಹೇಗೆ ಕೋಡ್ ಮಾಡಿದ್ದಾರೆ? ನೆಕ್ಸ್ಟ್ ಲೆಟರ್. ಸೆಕೆಂಡ್ ಲೆಟರಿಗೆ ಹೇಗೆ ಕೋಡ್ ಮಾಡಿದ್ದಾರೆ? ಎರಡನೇ ಲೆಟರ್. ದೆನ್ ಡಿಗೆ ಯಾವ ಲೆಟರ್ ಕೋಡ್ ಮಾಡಿದ್ದಾರೆ? ಡಿಗೆ ಜಿ ಕೋಡ್ ಮಾಡಿದ್ದಾರೆ. ಡಿ ಆದಮೇಲೆ ಎಷ್ಟನೇ ಲೆಟರ್? ಜಿ. 1 2 3 ಮೂರನೇ ಲೆಟರ್ ಜಿ. ಸೊ ಡಿ ಆದಮೇಲೆ ಮೂರನೇ ಲೆಟರನ್ನು ಡಿಗೆ ಜಿ ಕೋಡ್ ಮಾಡಿದ್ದಾರೆ. ಡಿ ಆದಮೇಲೆ ಮೂರನೇ ಲೆಟರ್ ಜಿ. ದೆನ್ ಐಗೆ ಯಾವ ಲೆಟರ್ ಕೋಡ್ ಮಾಡಿದ್ದಾರೆ? ಐಗೆ ಕೋಡ್ ಮಾಡಿರುವಂಥದ್ದು ಎಮ್. ಐ ಆದಮೇಲೆ ಎಷ್ಟನೇ ಲೆಟರ್? ಎಮ್. 1 2 3 ನಾಲ್ಕನೇ ಲೆಟರ್ ಎಮ್. ಸೊ +4. ದೆನ್ ಲಾಸ್ಟ್ ಎಗೆ ಯಾವ ಲೆಟರ್ ಕೋಡ್ ಮಾಡಿದ್ದಾರೆ? ಎಗೆ ಕೋಡ್ ಮಾಡಿರೋದು ಎಫ್. ಎ ಆದಮೇಲೆ ಎಷ್ಟನೇ ಲೆಟರ್? ಎಫ್. 1 2 3 4 5 ಐದನೇ ಲೆಟರ್ ಎಫ್. ಸೊ ನೀವು ಇಲ್ಲಿ ಈಗ ಕೋಡ್ ಮಾಡಬೇಕಾದ್ರೆ ಇದೇ ಥರನೇ +1 2 3 4 5 ಹಾಗೆ ಕೋಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಇರೋವಂಥ ಲೆಟರ್ ಯಾವುದು? ಇ. ಈಗ ನೀವು ಹೇಗೆ ಕೋಡ್ ಮಾಡಬೇಕು? +1 ನೆಕ್ಸ್ಟ್ ಲೆಟರೇ ಕೋಡ್ ಮಾಡಬೇಕು. ನೆಕ್ಸ್ಟ್ ಲೆಟರ್ ಯಾವುದು? ನೆಕ್ಸ್ಟ್ ಲೆಟರ್ ಎಫ್. ದೆನ್ ಯುಗೆ ಹೇಗೆ ಕೋಡ್ ಮಾಡಬೇಕು? +2 ಯು ಆದಮೇಲೆ ಇರೋವಂಥ ಎರಡನೇ ಲೆಟರ್ ಯಾವುದು? ಯು ಆದಮೇಲೆ ಇರೋವಂಥ ಎರಡನೇ ಲೆಟರು ಡಬ್ಲ್ಯೂ. ದೆನ್ ಆರಿಗೆ ಹೇಗೆ ಕೋಡ್ ಮಾಡಬೇಕು? ಮೂರನೇ ಲೆಟರಿಗೆ ಇಲ್ಲಿ ಹೇಗೆ ಕೋಡ್ ಮಾಡಿದ್ರು? ಮೂರನೇ ಲೆಟರ್. ಆರ್ ಆದಮೇಲೆ ಮೂರನೇ ಲೆಟರ್. ನೋಡಿ, ಇಲ್ಲಿಗೆ ಡಿಗೆ ಜಿ ಕೋಡ್ ಮಾಡಿದ್ರು, ಅಂದರೆ ಮೂರನೇ ಲೆಟರ್. ಆರ್ ಆದಮೇಲೆ ಮೂರನೇ ಲೆಟರ್ ಯಾವುದು? 1 2 3 ಮೂರನೇ ಲೆಟರ್ ಯು. ದೆನ್ ಓಗೆ ನಾಲ್ಕನೇ ಲೆಟರು. ಓಗೆ ನಾಲ್ಕನೇ ಲೆಟರ್ ಅಂದರೆ 1 2 3 4. ಏನಕ್ಕೆ ನಾಲ್ಕನೇ ಲೆಟರ್? ಇಲ್ಲಿ ನಾಲ್ಕನೇ ಲೆಟರಿಗೆ ಹೇಗೆ ಕೋಡ್ ಮಾಡಿದ್ರು? +4. ಸೊ ಹಾಗಾಗಿ ನೀವು ಇಲ್ಲೂ ಅದೇ ಥರನೇ ಓ ಆದಮೇಲೆ ನಾಲ್ಕನೇ ಲೆಟರ್ ಯಾವುದು? 1 2 3 ನಾಲ್ಕನೇ ಲೆಟರ್ ಎಸ್. ದೆನ್ ಪಿಗೆ ಹೇಗೆ ಕೋಡ್ ಮಾಡಬೇಕು? ಪಿಗೆ ಹೇಗೆ ಅಂತಂದರೆ ಅಲ್ಲಿ ಹೇಗೆ ಕೋಡ್ ಮಾಡಿದ್ರು? +5. ಪಿ ಆದಮೇಲೆ ಐದನೇ ಲೆಟರ್ ಯಾವುದು? 1 2 3 4 5 ಐದನೇ ಲೆಟರ್ ಯು. ಬಟ್ ಅಲ್ಲಿ 5 ಲೆಟರ್ ಮಾತ್ರ ಇತ್ತು. ಇಲ್ಲಿ ಯುರೋಪ್ ಅಂದರೆ EUROPE 1 2 3 4 5 6 ಲೆಟರ್ ಇದೆ. ಸೊ ಈಗ ಆರನೇ ಲೆಟರಿಗೆ ಹೇಗೆ ಕೋಡ್ ಮಾಡಬೇಕು ಅಂದರೆ ಇವರು ಕಂಟಿನ್ಯೂಷನ್ 1 2 3 4 5 6 ಪ್ಲಸ್ ಆರನೇ ಲೆಟರ್ ಬರೆದ್ರೆ ಆಯ್ತು. ಈ ಆದಮೇಲೆ ಆರನೇ ಲೆಟರ್ ಯಾವುದು? 1 2 3 4 5. ಆನ್ಸರ್ ಈಸ್ FWUSUJ. ಸೊ ಈ ಥರದಲ್ಲಿ ನೀವು ಡಿಕೋಡಿಂಗ್ ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಕೋಡಿಂಗ್ ಡಿಕೋಡಿಂಗನ್ನು ಫಸ್ಟು ಅವ್ರು ಹೇಗೆ ಕೋಡ್ ಮಾಡಿದ್ದಾರೆ ಅನ್ನೋದನ್ನು ನೀವು ಡಿಕೋಡ್ ಮಾಡಬೇಕು. ಅವ್ರು ಮಾಡಿರೋಂಥ ಕೋಡ್ ಹೇಗೆ ಬಂತು ಅಂತ ಗೊತ್ತಾದರೆ ಆ ನಂತರದಲ್ಲಿ ನೀವು ಕ್ವಶನಲ್ಲಿ ಏನು ಕೊಟ್ಟಿದ್ರೆ ಅದಕ್ಕೆ ಆನ್ಸರ್ ಬರಲಿಕ್ಕೆ ಗೊತ್ತಾಗುತ್ತೆ. ಎಕ್ಸಾಮ್ನಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಈಗ ಎಲ್ಲದೂ ಎಫ್ಫಿಂದನೇ ಸ್ಟಾರ್ಟ್ ಆಗೋಲ್ಲ. ಕೆಲವೊಂದು ಸತಿ ಆಪ್ಷನ್ ಹೇಗೆ ಕೊಟ್ಟಿರ್ತಾರೆ ಅಂತಂದರೆ ಒಂದೊಂದು ಥರ ಸ್ಟಾರ್ಟ್ ಆಗುತ್ತೆ. ಎಫ್ಫಿಂದ ಸ್ಟಾರ್ಟ್ ಆಗುವಂಥದ್ದು ರೈಟ್ ಆನ್ಸರ್ ಅಂತ ನಿಮಗೆ ಜಸ್ಟ್ ಒಂದು ಲೆಟರಲ್ಲೇ ಒಂದು ಲೆಟರನ್ನು ಕೋಡ್ ಮಾಡಲಿಕ್ಕೂ ಗೊತ್ತಾಗುತ್ತೆ. ಬಟ್ ಎಲ್ಲ ಆಪ್ಷನ್ನು ಎಫ್ಫಿಂದನೇ ಕೋಡ್ ಮಾಡಿದರೆ ಆವಾಗ ನೀವೇನು ಮಾಡಬೇಕಾಗತ್ತೆ? ಎಲ್ಲದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಈ ಥರದಲ್ಲಿ ನೀವು ಕೋಡಿಂಗ್ ಪ್ರಾಬ್ಲಮ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.